ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಇಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಸಹೋದರಿಗೂ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಹೇಳ್ತಿರೋ ಅಂತ ನೋಟಿಫಿಕೇಶನ್ ಇದೊಂದು ಫ್ರೆಶ್ ನೋಟಿಫಿಕೇಶನ್ ಆಗಿರುತ್ತೆ. ತುಂಬಾ ವರ್ಷದಿಂದ ಕಾದು ಕೂತಿರುವಂತಹ ಒಂದು ನೋಟಿಫಿಕೇಶನ್. ಅದು ಬೈ ದ ಡಿಪಾರ್ಟ್ಮೆಂಟ್ ಕಾಲ್ಡ್ ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸೇವೇಜ್ ಬೋರ್ಡ್, ಕನ್ನಡದಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಸೊ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಬಂದು ಕಲ್ಯಾಣ ಕರ್ನಾಟಕ ಹಾಗೂ ನಾನ್ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿದ್ಯಾರ್ಥಿಗಳಿಗೂ ಸಹ ನೋಟಿಫಿಕೇಶನ್ ಕರೆದಿದ್ದಾರೆ. ಯಾವ ಯಾವ ಪೋಸ್ಟ್ ಏನು ಅನ್ನೋದು ಡೀಟೇಲ್ ಆಗಿ ನೋಡೋಣ. ಫಸ್ಟ್ ನಾನ್ ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಶನ್ ನೋಡೋದಾದ್ರೆ ನೋಡಿ, ಅದ್ಭುತವಾದಂತಹ ವೇಕೆನ್ಸೀಸ್ ಗೈಸ್. ಐ ಮೀನ್ ಬ್ಯೂಟಿಫುಲ್. ಕೌಂಟು ಸಹ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಇದು ಬಂದು ಕಲ್ಯಾಣ ಕರ್ನಾಟಕ. ಓಕೆ, ಈ ನೋಟಿಫಿಕೇಶನ್ ಬಂದು ನಾನೀಗ ಓಪನ್ ಮಾಡಿರೋದು ಕಲ್ಯಾಣ ಕರ್ನಾಟಕ. ಫಸ್ಟ್ ನಾವು ಯಾವ್ದು ನೋಡೋಣ, ನಾನ್ ಕಲ್ಯಾಣ ಕರ್ನಾಟಕ ನೋಟಿಫಿಕೇಶನ್ಸ್ ನೋಡೋಣ. ಸೊ ನಾನ್ ಕಲ್ಯಾಣ ಕರ್ನಾಟಕ ನೋಟಿಫಿಕೇಶನ್ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ RPC. ಏನ್ RPC ಅಂತಂದ್ರೆ ರೆಸಿಡಿಯಲ್ ಪೇರೆಂಟ್ ಕ್ಯಾಟರಿ ಅಂತ ಕರೀತಾರೆ. ಓಕೆ, ಸೊ ಈಗ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇರುವಂತಹ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಗೆಳೆಯರೆ. ಓಕೆ, ಆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನಿದೆ ನೋಡೋಣ. ಇಷ್ಟೆಲ್ಲ ವೇಕೆನ್ಸಿ ಇದೆ. ಎಷ್ಟು? 120 ಪ್ಲಸ್ 45 ವೇಕೆನ್ಸೀಸ್. 120 ಪ್ಲಸ್ 45 ಇಸ್ ಆಲ್ಮೋಸ್ಟ್ 165 ವೇಕೆನ್ಸೀಸ್. ಬ್ಯೂಟಿಫುಲ್ ವೇಕೆನ್ಸೀಸ್ ನೋಡಿ. ಇಷ್ಟೆಲ್ಲ ವೇಕೆನ್ಸೀಸ್ ಬಂದಿರೋದು ಫಸ್ಟ್ ಟೈಮ್ ಇನ್ ದಟ್ಟು ಇನ್ ದ BWSSB ಡಿಪಾರ್ಟ್ಮೆಂಟ್. ನೋಡಿ, ಸಿವಿಲ್ ಅವ್ರಿಗಂತೂ ಬಂಪರ್ ಅವಕಾಶ. ಸಹಾಯಕ ಅಭಿಯಂತರರು, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ ವೇಕೆನ್ಸೀಸ್ 53,250 ಬೇಸಿಕ್ ಪೇ. ಓಕೆ, 13 ವೇಕೆನ್ಸೀಸ್ ಇದಾವೆ. ಅವ್ರಿಗೆ ಹೈಯೆಸ್ಟ್ ಇರೋದು ಗಾಯ್ಸ್ ಎಇ ನಲ್ಲಿ. ಅಂಡ್ ಎಲೆಕ್ಟ್ರಿಕಲ್ ಬರೋದಾದ್ರೆ ಗ್ರೂಪ್ ಬಿ 4 ವೇಕೆನ್ಸೀಸ್ ಇದಾವೆ. ಅಂಡ್ ಸಿಮಿಲರ್ ಆಗಿ ಸೊ ಎಲೆಕ್ಟ್ರಿಕಲ್ ಬಂದ್ರೆ 4 ವೇಕೆನ್ಸೀಸ್ ಇದಾವೆ. ಅಂಡ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಬರೋದಾದ್ರೆ 2 ವೇಕೆನ್ಸೀಸ್ ಇದಾವೆ. ಅಂಡ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೂ ಸಹ ಇದೆ 1 ಆಫ್ ದಿ ವೇಕೆನ್ಸೀಸ್. ಅಂಡ್ ಜೂನಿಯರ್ ಇಂಜಿನಿಯರ್ ಅಥವಾ ಕಿರಿಯ ಅಭಿಯಂತರರು ಬರೋದಾದ್ರೆ ಸಿವಿಲ್ ಅಲ್ಲಿ 20 ವೇಕೆನ್ಸೀಸ್ ಇದಾವೆ ಗೈಸ್. 20 ವೇಕೆನ್ಸೀಸ್ ಸಿವಿಲ್ಗೆ. ಎಲೆಕ್ಟ್ರಿಕಲ್ ಅವ್ರಿಗೂ ಅಷ್ಟೇ ವೇಕೆನ್ಸೀಸ್ ಇದೆ, ಪ್ಲಸ್ 21 ವೇಕೆನ್ಸೀಸ್ ಇದಾವೆ ಎಲೆಕ್ಟ್ರಿಕಲ್ ಅಲ್ಲಿ. ಓಕೆ, 21 ವೇಕೆನ್ಸೀಸ್ ಇನ್ ಎಲೆಕ್ಟ್ರಿಕಲ್. ಅಂಡ್ ಮೆಕ್ಯಾನಿಕಲ್ ಬರೋದಾದ್ರೆ 10 ವೇಕೆನ್ಸೀಸ್ ಇದಾವೆ ನೋಡಿ. ಮೆಕ್ಯಾನಿಕಲ್ಗೆ 10 ವೇಕೆನ್ಸೀಸ್, ಸಿವಿಲ್ಗೆ 20, ಎಲೆಕ್ಟ್ರಿಕಲ್ಗೆ 21 ಅಂಡ್ ಮೆಕ್ಯಾನಿಕಲ್ಗೆ 10 ವೇಕೆನ್ಸೀಸ್. ಅಂಡ್ ಸಹಾಯಕ ಅನ್ನೋದು ಅಸಿಸ್ಟೆಂಟ್ ಅಂತ ಕರಿತೀವಿ, ಅದು ಗ್ರೂಪ್ ಸಿ 3 ವೇಕೆನ್ಸಿ ಇದಾವೆ. ಅಂಡ್ ಕಿರಿಯ ಸಹಾಯಕ 50 ವೇಕೆನ್ಸಿ ಇದಾವೆ ಗೈಸ್. ಕಿರಿಯ ಸಹಾಯಕರು ನೋಡಿ 50 ವೇಕೆನ್ಸೀಸ್. ಅಂಡ್ ದೆನ್ ಮಾಪನ ಒದುಗ ಅಂತ ಹೇಳ್ಬಿಟ್ಟು ಇವರು ಮೀಟರ್ ರೀಡರ್ ಅಂತ ಕರಿತೀವಿ, 37 ವೇಕೆನ್ಸೀಸ್. ಅಂಡ್ ಎರಡನೇ ದರ್ಜೆ ಉಗ್ರಾಣ ಪಾಲಕ 4 ವೇಕೆನ್ಸಿ ಇದಾವೆ ಗೈಸ್. ವೆರಿ ಗುಡ್ ವೇಕೆನ್ಸೀಸು. ಸೊ ನಿಮಗೆ ಏನಾದ್ರೂ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಅದರ್ಸ್ ಏನಾದ್ರು ಬೇಕಿತ್ತು ಅಂತಂದ್ರೆ ಕೇಳಿ. ಅಂಡ್ ಕಮೆಂಟ್ ಅಲ್ಲಿ ಏನಾದ್ರು ಬೇಕಂತಂದ್ರೆ ಸಹ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಅಂಡ್ ಸೊ ಇದೊಂದು ಒಳ್ಳೆ ಅವಕಾಶ ಗೈಸ್. BWSSB ಸುಮಾರು ವರ್ಷದಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿರಲಿಲ್ಲ. ಸುಮಾರು ಒಂದು 5 ವರ್ಷ ನಂತರನೇ ಬಿಟ್ಟಿದ್ದಾರೆ ಇದನ್ನ. 5 ವರ್ಷ ಮೇಲೆ ಆಗಿದೆ ನೋಡಿ. 2018ನೇ ವೇತನ ಹಾಕಿದ್ದಾರೆ ಅವರು. ಓಕೆ, ಈಗ ರಿವಿಷನ್ ಆಗಿದೆ. ಸೊ ಬೇಜಾನ್ ಸ್ಯಾಲರಿ ಆಗಿರುತ್ತೆ, ಏನು ತೊಂದರೆ ಇಲ್ಲ. ಸೊ ಈಗ ನಾ ಇನ್ನು ನೋಡೋದಾದ್ರೆ ಈಗ ಡಿಗ್ರಿ ಮತ್ತೆ ಏನ್ ಕೇಳಿದಾರೆ ಅನ್ನೋದು ನೋಡೋಣ. ಕ್ವಾಲಿಫಿಕೇಶನ್, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕು. ಸೊ ಸಹಾಯಕ ಅಭಿಯಂತರರಿಗೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರು ಓಕೆ, ಅಥವಾ ಟೆಕ್ನಾಲಜಿ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಅಂಡ್ ಸ್ಟೇಟ್ ಆರ್ ಯೂನಿಯನ್ ಗವರ್ನಮೆಂಟ್ ಅಂಡ್ ಏನಂತ ಕೊಟ್ಟಿದ್ದಾರೆ, ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಆಫ್ ದ ಯೂನಿಯನ್ ಆರ್ ಸ್ಟೇಟ್ ಗವರ್ನಮೆಂಟ್ ಅಂಡ್ ಶೆಲ್ ಬಿ ಎ ಕಂಪ್ಯೂಟರ್ ಲಿಟರೇಟ್ ಥ್ರೂ ಪಾಸಿಂಗ್ ಮಿನಿಮಮ್ ಆಫ್ 6 months ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್. ವೆರಿ ಇಂಪಾರ್ಟೆಂಟ್. ಸೊ ಕಂಪ್ಯೂಟರ್ ಬೇಸಿಕ್ಸ್ 6 ತಿಂಗಳದ್ದು ಯಾವುದೋ ಒಂದು ಕೋರ್ಸ್ ಮಾಡಿರ್ಬೇಕು ನೀವು. ಓಕೆ, ಅಂಡ್ ಅದೇ ತರ ಎಲೆಕ್ಟ್ರಿಕಲ್ಗೂ ಅದೇ ತರನೇ ಸೇಮ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆರ್ ಇಕ್ವಲೆಂಟ್ ಫ್ರಮ್ ಎ ರೆಕಾಗ್ನೈಸ್ಡ್ ಬೋರ್ಡ್ ಅಂತ ಕಟ್ಟಿದ್ದಾರೆ. ಅಂಡ್ ಸಿಮಿಲರ್ ಆಗಿ ಮೆಕ್ಯಾನಿಕಲ್ಗೂ ಸಹ ಮೆಕ್ಯಾನಿಕಲ್ ಬ್ರಾಂಚ್ ನೀವು ಮಾಡಿರ್ಬೇಕು. ಅಂಡ್ 6 months ಆಫ್ ಕಂಪ್ಯೂಟರ್ ಕೋರ್ಸ್ ಮಾಡಿರ್ಬೇಕು. ಅಂಡ್ ನಂತರ ಕಂಪ್ಯೂಟರ್ ಸೈನ್ಸ್ ಬರೋದಾದ್ರೂ ಸಹ ಸೇಮ್ ಪ್ಯಾಟರ್ನ್. ಅಂಡ್ ಕಿರಿಯ ಸಹಾಯಕರು ಬರೋದಾದ್ರೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಆರ್ ಈಕ್ವಲೆಂಟ್ ವಿತ್ 6 months ಕಂಪ್ಯೂಟರ್ ಬೇಸಿಕ್ಸ್ ಮಾಡಿರ್ಬೇಕು. ನಂತರ ಎಲೆಕ್ಟ್ರಿಕಲ್ಗೂ ಸಹ ಅದೇ ತರನೇ ಎಲೆಕ್ಟ್ರಿಕಲ್ ಆರ್ ಟೆಕ್ನಾಲಜಿ. ಅಂಡ್ ಎಲೆಕ್ಟ್ರಿಕಲ್ ಅಂದ್ರೆ ಸರ್ ಯಾರೆಲ್ಲ ಎಲಿಜಿಬಲ್? ಎಲೆಕ್ಟ್ರಿಕಲ್ ಅಂದ್ರೆ ಟ್ರಿಪಲ್ ಇ ಅವರು ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಬ್ರು ಎಲಿಜಿಬಲ್. ಓಕೆ, ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ ಆರ್ ಇಕ್ವಾಲೆಂಟ್ ಅಂಡ್ ಶೆಲ್ ಬಿ ಕಂಪ್ಯೂಟರ್ ಲಿಟರೇಟ್. ಓಕೆ, ಇದು ಫೈನ್.
ಅಂಡ್ ದೆನ್ ಇದು ನೋಡಿ, ಸಹಾಯಕ ಬಂದ್ಬಿಟ್ಟು ಆರ್ಟ್ಸ್, ಡಿಗ್ರಿ ಇನ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮಾಡಿರೋರು ಎಲಿಜಿಬಲ್ ಇದ್ದೀರಾ. ಅಂಡ್ ಕಿರಿಯ ಸಹಾಯಕರು ಇದರಲ್ಲೇ ಜಾಸ್ತಿ ವೇಕೆನ್ಸಿ ಇದ್ದಿದ್ದು PUC ಅಥವಾ ಇಕ್ವಾಲೆಂಟ್ ಕ್ವಾಲಿಫಿಕೇಶನ್ ಮಾಡಿದ್ರು ಸಹ ಓಕೆ, ವಿತ್ 1 year ಡ್ಯೂರೇಷನ್ ಇನ್ ಕಂಪ್ಯೂಟರ್ ಬೇಸಿಕ್ಸ್. ನೋಡಿ 1 year ಡ್ಯೂರೇಷನ್ ಮಾಡಿರ್ಬೇಕು. ಓಕೆ. ಅಂಡ್ ದೆನ್ ಮಾಪನ ಓದುಗ ಅನ್ನೋದು ಅವರು ಸಹ PUC ಆರ್ ಪಾಪ್ ಅಂಡ್ ಪಾಸಿಂಗ್ ಮಿನಿಮಮ್ 6 months ಆಫ್ ಡ್ಯೂರೇಷನ್ ಇನ್ ಕಂಪ್ಯೂಟರ್ ಬೇಸಿಕ್ಸ್. ಅಂಡ್ 2ನೇ ದರ್ಜೆ ಉಗ್ರಾಣ ಪಾಲಕ ಅಂತ ಅಂದ್ರೆ ಅವ್ರಿಗೂ ಸಹ ಪಾಸ್ ಇನ್ PUC ವಿತ್ ಸರ್ಟಿಫಿಕೇಟ್, ಪಾಸ್ ಇನ್ PUC ವಿತ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಅಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರ್ಬೇಕು. ಓಕೆ. ಆರ್ ಆಫ್ ಎನಿ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಂಡ್ 1 year ಡ್ಯೂರೇಷನ್ ಆಫ್ ಕಂಪ್ಯೂಟರ್ ಬೇಸಿಕ್ಸ್. ಸೊ ಇಷ್ಟೆಲ್ಲ ಅರ್ಹತೆ ನಿಮ್ದು ಮ್ಯಾಚ್ ಇದ್ರೆ ಮಾತ್ರನೇ ಅಪ್ಲೈ ಮಾಡಿ. ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಎಲಿಜಿಬಲ್ ಇದ್ದೀರಾ ನೀವು. ಆಲ್ಮೋಸ್ಟ್ ಎಲ್ಲ ಪ್ರತಿ ಇಂಜಿನಿಯರಿಂಗ್ ಡಿಪ್ಲೊಮಾ ಗ್ರಾಜುಯೇಟ್ಸ್ ಅಂಡ್ PUC ಮ್ಯಾಟರ್ ಮಾಡಿರ್ತೀರಾ, ಎಲ್ಲರೂ ಸಹ ಎಲಿಜಿಬಲ್ ಇದ್ದೀರಾ. ಅಂಡ್ ಪಿಂಚನ್ ಸೌಲಭ್ಯನೂ ಸಹ ನೋಡಿ, ಸರ್ಕಾರದ ಆದೇಶದ ಸಂಖ್ಯೆ ಪ್ರಕಾರ ದಿನಾಂಕ 31/6/2000 ನಂತರ ರಂತೆ ಪಿಂಚನ್ ಕೂಡ ಇರುತ್ತೆ. ಅಂಡ್ ವಯೋಮಿತಿ ಅಂಡ್ ಏಜ್ ಮಿನಿಮಮ್ ಬಂದ್ಬಿಟ್ಟು 18 years ಅಂಡ್ ತುಂಬಿರತಕ್ಕದ್ದು. ಓಕೆ, ವಯೋಮಿತಿ. ಅಂಡ್ ದೆನ್ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡಿ 38 ವರ್ಷ ಕೊಟ್ಟಿದ್ದಾರೆ ಜನರಲ್ ಪೀಪಲ್ಗೆ. ಅಂಡ್ ನಂತರ 2A 2B 3A 3B ಅವರಿಗೆ 41 years ಗೈಸ್, ಅಂಡ್ 43 years ಫಾರ್ ಅದರ್ ಕ್ಯಾಟಗರೀಸ್. ಸೊ ಇದಾದ ನಂತರ ಇನ್ನು ಅದರ್ ಡೀಟೇಲ್ಸ್ ಇದೆಲ್ಲ ಓಕೆ. ಅಂಡ್ ವೆರಿ ಇಂಪಾರ್ಟೆಂಟ್, ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? 17th November ಇಂದ ಸ್ಟಾರ್ಟ್ ಆಗುತ್ತೆ, 25th November ಎಂಡ್ ಆಗುತ್ತೆ. 26th November ಇದೇ ತಿಂಗಳಲ್ಲೇ ಗೈಸ್. ನೋಡಿ ಜಸ್ಟ್ ಜಾಸ್ತಿ ಟೈಮ್ ಕೂಡ ಕೊಟ್ಟಿಲ್ಲ, ಇದು ಮೇ ಬಿ ಮಿಸ್ಟೇಕ್ ಏನೋ ಆಗಿರ್ಬೇಕಂತ ಕಾಣುತ್ತೆ ಅವ್ರದ್ದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 17, ನಂತರ ಒಂದೇ ವಾರ ಕೊಟ್ಟಿದ್ದಾರೆ, ಒಂದು ವಾರದಲ್ಲಿ ಅಪ್ಲೈ ಇದು ಮೇ ಬಿ ಏನೋ ಟೈಪೋ ಎರರ್ ಇರ್ಬೋದು, ಅಥವಾ ಮೇ ಬಿ ಎಕ್ಸ್ಟೆಂಡ್ ಸಹ ಮಾಡ್ಬೋದು ಅವರು. ಬಟ್ ಆಸ್ ಪರ್ ನೋಟಿಫಿಕೇಶನ್ ನೋಡೋದಾದ್ರೆ ಇದು ಇಷ್ಟೇ ಇದೆ. ನಾನು ಇದರಲ್ಲೂ ನೋಡ್ತೀನಿ ಕಲ್ಯಾಣ ಕರ್ನಾಟಕದಲ್ಲಿ ಏನಾದರೂ ಚೇಂಜಸ್ ಕೊಟ್ಟಿದ್ದಾರಾ ಅಂತ. ಓಕೆ, ಲೆಟ್ ಮಿ ಸಿ ಹಿಯರ್. ಇಲ್ಲ, ಅದು ಕಾಪಿ ಪೇಸ್ಟ್ ವರ್ಕೇ ಇದೆ. ಸೊ ಯಾವುದೇ ತರದ ಚೇಂಜಸ್ ಇಲ್ಲ. ಸೊ 17th November is the starting of the application and 25th November and just 1 week of timeline ಇದೆ. ಇಮಿಡಿಯೇಟ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ, ಪಟ ಅಪ್ಲೈ ಮಾಡಿ. ಓಕೆ. ಅಂಡ್ 750 ನಿಮ್ಮ ಶುಲ್ಕ ಮಿನಿಮಮ್ ಪ್ರೈಸ್. ಅಂಡ್ ಫಾರ್ ಅದರ್ ಕ್ಯಾಟಗರೀಸ್ ಪ್ರೈಸ್ ಕೊಟ್ಟಿದ್ದಾರೆ ಎಷ್ಟು ಅಂತೇಳಿ, ನಿಮ್ಮ ಎಕ್ಸಾಮಿನೇಷನ್ ಫೀ ಪ್ರೈಸ್ ಅಲ್ಲ, ಎಕ್ಸಾಮಿನೇಷನ್ ಫೀ. ಅಂಡ್ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಹೇಗೆ? ಆಫ್ಲೈನ್ OMR ಟೈಪ್ ಇಂತ ಮುಖಾಂತರನೇ ಕೊಡ್ತಾರೆ. ಓಕೆ. ಅಂಡ್ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬರಿಬೇಕಾ ಇಲ್ವಾ? ನೀವೇನಾದ್ರೂ ಉತ್ತೀರ್ಣರಾದಲ್ಲಿ ಕನ್ನಡ ಎಕ್ಸಾಮ್ ಬರ್ದಿದ್ರೆ, ಸೊ ಆಲ್ರೆಡಿ ಪಾಸ್ ಆಗಿದ್ರಂದ್ರೆ ತೊಂದರೆ ಇಲ್ಲ. ಐ ಮೀನ್ ಈ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಅನ್ನೋದು ಯಾರಿಗೆಲ್ಲ ಅಂತಂದ್ರೆ, ಯಾರು ಕನ್ನಡ ಓದಿಲ್ಲ ಅವ್ರಿಗೆ ಮಾತ್ರ ಇರುತ್ತೆ. ಇಲ್ಲಿ ನೋಡಿ, SSLC ಅಥವಾ ತಸ್ತಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ವ್ಯಾಸಂಗ ಮಾಡಿದ್ದಲ್ಲಿ, ಅಥವಾ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದಿಂದ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಅಂದ್ರೆ ನೀವು ಓದಿದ್ರು ಸಹ ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ರು ಸಹ ನೋ ನೀಡ್ ಟು, ನೀವೆಲ್ಲ ಎಕ್ಸಾಮ್ ಹಾಕ್ತೀರಾ. ಅದರ್ ದೆನ್ ದಟ್ ಯಾರೇ ಬರೀತೀರಾ ನೀವೆಲ್ಲ ಎಕ್ಸಾಮಿನೇಷನ್ ಬರೀಲೇಬೇಕು. ಓಕೆ, ಮಿನಿಮಮ್ 50 ಮಾರ್ಕ್ಸ್ ತಗೋಬೇಕಾಗುತ್ತೆ, ಮ್ಯಾಕ್ಸಿಮಮ್ 150 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ. ಅಂಡ್ ನೌ ಕಮಿಂಗ್ ಟುವರ್ಡ್ಸ್ ದ ಸಿಲೆಬಸ್. ಸೊ ಸಹಾಯಕ ಅಭಿಯಂತರ ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಇರ್ಬೋದು, ಅಂಡ್ ಕಂಪ್ಯೂಟರ್ ಸೈನ್ಸ್ ಎಲ್ಲರಿಗೂ ಸಹ ಫಸ್ಟ್ ಪೇಪರ್ ಸೇಮ್ ಇರುತ್ತೆ. ಪ್ರಶ್ನೆ ಪತ್ರಿಕಾ ಹಾಗೂ ಪಾಠ್ಯಕ್ರಮದಲ್ಲಿ ಫಸ್ಟ್ ಪೇಪರ್ ಬಂದ್ಬಿಟ್ಟು ಏನಿರುತ್ತೆ ನೋಡಿ, ಪತ್ರಿಕೆ 1 ಪತ್ರಿಕೆ 2 ಎರಡು ಒಂದೇ ತರ ಕೊಟ್ಟಿದ್ದಾರೆ ಪ್ಯಾಟರ್ನ್. ಪತ್ರಿಕೆ 1 ಇಟ್ಸ್ ಕಂಪ್ಲೀಟ್ಲಿ ಜನರಲ್ ನಾಲೆಡ್ಜ್ ಪೇಪರ್. ಅಂಡ್ ಪತ್ರಿಕೆ 2 ಬರೋದಾದ್ರೆ ನಿಮಗೆ ನಿರ್ದಿಷ್ಟ ಪೇಪರ್ ಕೊಟ್ಟಿದ್ದಾರೆ. ಅಂದ್ರೆ ಇದು ಸ್ಪೆಸಿಫಿಕ್ ಟು ಯುವರ್ ರಿಲಿವೆಂಟ್ ಬ್ರಾಂಚಸ್. ಓಕೆ, ರಿಲಿವೆಂಟ್ ಬ್ರಾಂಚಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಇಂಜಿನಿಯರಿಂಗ್ ಬ್ರಾಂಚ್ ಏನಿರುತ್ತೆ ಆ ಬ್ರಾಂಚಿನ ಸಿಲೆಬಸ್ ಓದ್ಬೇಕಾಗುತ್ತೆ ನೀವು. ಓಕೆ. ಅಂಡ್ ಕಿರಿಯ ಅಭ್ಯಂತರರು ಸಹ ಅದೇ ತರನೇ ಫಸ್ಟ್ ಪೇಪರ್ ಜನರಲ್ ಇರುತ್ತೆ, ಅಂಡ್ ಸೆಕೆಂಡ್ ಪೇಪರ್ ವಿಲ್ ಬಿ ಯುವರ್ ಮೈನ್ ಪೇಪರ್, ಐ ಮೀನ್ ದ ಪ್ರೊಫೆಷನಲ್ ನಾಲೆಡ್ಜ್ ಪೇಪರ್. ಅದೇ ತರ ಸಹಾಯಕಗೂ 2 ಪೇಪರ್ ಇದಾವೆ. ಇವರಿಗೆ KEC ಕೊಟ್ಟಿದ್ದಾರೆ, ಕನ್ನಡ, ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ಸ್ ಸೆಕೆಂಡ್ ಪೇಪರ್ ಅಲ್ಲಿ. ಫಸ್ಟ್ ಪೇಪರ್ ಸಾಮಾನ್ಯ. ಅಂಡ್ ಅದೇ ತರ ಮೀಟರ್ ರೀಡರ್ಗೂ ಸಹ ಅದೇ ತರನೇ ಇದೆ, ಕಿರಿಯ ಸಹಾಯಕ ಹಾಗೂ ಮಾಪಕ ಅಂಡ್ 2ನೇ ದರ್ಜೆ. ಸೊ ಇಷ್ಟು ಗೈಸ್ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋಂತಹ ಡೀಟೇಲ್ಸ್. ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ, ಕಂಪಲ್ಸರಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಓಕೆ. ಅಂಡ್ ಇದಾದ ನಂತರ ಇನ್ನೇನಾದ್ರು ಕೊಟ್ಟಿದ್ದಾರೆ ನೋಡೋಣ. ಮಾಜಿ ಸೈನಿಕ, ಬಟ್ ಬ್ರೇಕಪ್ ಇನ್ನು ಕೊಟ್ಟಿಲ್ಲ, ಯಾವ ಕ್ಯಾಟಗಿರಿಗೆ ಎಷ್ಟು ಪೋಸ್ಟ್ ಇದಾವೆ ಏನನ್ನ ಡೀಟೇಲ್ಸ್ ಇನ್ನೂ ಬಂದಿಲ್ಲ. ಆ ಡೀಟೇಲ್ಸ್ ಬಂತು ಅಂತಂದ್ರೆ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ. ಮೇ ಬಿ
ಸದ್ಯದಲ್ಲೇ ಅನೌನ್ಸ್ ಮಾಡ್ತಾರೆ. ಇವಾಗ ನೀವು ಇನ್ನಾದ್ರೂ ಹಳೆ ನೋಟಿಫಿಕೇಶನ್ ಹಾಕೋದಕ್ಕೆ ನಿಮ್ಮ KEN ಅಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಅಕೌಂಟ್ ಅಂತಂದ್ರೆ ತೊಂದರೆ ಇಲ್ಲ. ನೀವು ಡೈರೆಕ್ಟ್ ಆಗಿ ಜಸ್ಟ್ ಲಾಗಿನ್ ಆಗ್ಬಿಟ್ಟು ಕ್ಲಿಕ್ ಆನ್ ಅಪ್ಲೈ ನೌ ಅಂಡ್ ಸಬ್ಮಿಟ್ ಅಂತ ಕೊಡ್ಬೋದು. ಅಂಡ್ ಜಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ ಯಾವ್ದಕ್ಕೆಲ್ಲ ಎಲಿಜಿಬಲ್ ಇದ್ರೆ ಅದು. ಬಟ್ 17ನೇ ತಾರೀಕು ವೇಟ್ ಮಾಡ್ಬೇಕು. ಇದು ನಿಮ್ಮ ಹೈದರಾಬಾದ್ ಕರ್ನಾಟಕ HK ರೀಜನ್ ಆರ್ ಕಲ್ಯಾಣ ಕರ್ನಾಟಕ ಪೀಪಲ್ ಅವರಿಗೆ ಬಂದಿರೋಂಥ ವೇಕೆನ್ಸೀಸ್ ಟೇಬಲ್. ಸಿವಿಲ್ಗೆ 5 ವೇಕೆನ್ಸಿ ಇದೆ, ಎಲೆಕ್ಟ್ರಿಕಲ್ ಒಂದೇ ಇದೆ, ಅಂಡ್ ಮೆಕ್ಯಾನಿಕಲ್ ಒಂದೇ, ಅಂಡ್ ಸಿವಿಲ್ಗೂ ಸಹ ಸಿವಿಲ್ ಕಿರಿಯ ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ 3 ಇದಾವೆ, ಎಲೆಕ್ಟ್ರಿಕಲ್ಗೆ 2 ಇದಾವೆ, ಅಂಡ್ ಮೆಕ್ಯಾನಿಕಲ್ಗೆ 1 ಇದೆ. ಅಂಡ್ ಸಹಾಯಕಗೆ 5 ಇದಾವೆ, ಅಂಡ್ ಕಿರಿಯ ಸಹಾಯಕ 15, ಅಂಡ್ ದೆನ್ ಮಾಪಕ ಓದಗ 26, ಟೋಟಲ್ ಅಲ್ಲಿ 59 HK ರೀಜನ್ ಪೀಪಲ್ ಅವ್ರಿಗೆ ಇದಾವೆ. ಓಕೆ, ಇಷ್ಟು ನೋಡಿ ಗೈಸ್. ಇದರಲ್ಲಿ ಮಿನಿಮಮ್ ಕಟ್ ಆಫ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರು. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲಾನು ಸೇಮೇ, ಏನ್ ಚೇಂಜ್ ಇಲ್ಲ. ಓಕೆ, ಅಂಡ್ ಇದಾದ ನಂತರ ಇನ್ನು ಈ ನೋಟಿಫಿಕೇಶನ್ ಸೇಮ್ ಡೀಟೇಲ್ಸ್ ಗೈಸ್, ಏನು ಚೇಂಜಸ್ ಇಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಸೊ ಇದು ಯಾಕೆ ಎಕ್ಸ್ಟೆನ್ಷನ್ ಆಗಿದೆ ಅಂತಂದ್ರೆ 3 ವರ್ಷ ಸಡಲಿಕೆ ಕೊಟ್ಟಿದ್ದಾರೆ ನೋಡಿ, ನೀಡಲಾಗಿದೆ. ಸೊ ಹಾಗಾಗಿ ಏಜ್ ಲಿಮಿಟ್ ಎಲ್ಲರದ್ದು ಜಾಸ್ತಿ ಮಾಡಿದ್ದಾರೆ. ಸೊ ಎಲ್ಲರೂ ಎಲಿಜಿಬಲ್ ಇದ್ದೀರಾ, ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಆಲ್ಮೋಸ್ಟ್ ನಿಮ್ಮ ಏಜ್ ನೋಡಿಕೊಂಡು ಪರ್ಫೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಪ್ರಿಪ್ರೇಷನ್ ಏನಾದರೂ ನಿಮಗೆ ಬೇಕಿದ್ದೆ ಹೆಲ್ಪ್ ಅಂತಂದ್ರೆ ದಯಮಾಡಿ ಸ್ಪೆಷಲಿ ಫಾರ್ ಟ್ರಿಪಲ್ ಇ ಅಂಡ್ ಮೆಕ್ಯಾನಿಕಲ್ ಅವ್ರಿಗೆ ನಿಮಗೆ ಕೋರ್ಸಸ್ ಅವೈಲೇಬಲ್ ಇರುತ್ತೆ. ಓಕೆ, ನೀವು ಈ ನಂಬರ್ಗೆ ಮೆಸೇಜ್ ಹಾಕ್ಬೋದು. ಓಕೆ, ಈ ನಂಬರ್ಗೆ ಮೆಸೇಜ್ ಹಾಕಿ. ಸೊ ದಟ್ ನೀವು ಪೇಪರ್ 2 ಅಂಡ್ ಪೇಪರ್ 1 ನಾವು ಮಾಹಿತಿ ಕೊಡ್ತೀವಿ. ಓಕೆ, ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಅಂಡ್ ನಮ್ಮ ಚಾನಲ್ನ ಫಸ್ಟ್ ಆಗಿ ನೋಡ್ಕೊಂಡು ವೀಕ್ಷಿಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅಂಡ್ ಆದಷ್ಟು ಶೇರ್ ಮಾಡಿ. ಅಂಡ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕ್ಲಿಕ್ ಆನ್ ದ ಲೈಕ್ ಬಟನ್ and share it with all of your friends and colleagues and family members. I wish you all the best guys. Good day. Take care.